ಹಲ್ಲೇಲೂಯಾ. ಹೆರೋದ ಮತ್ತು ಪಿಲಾತ ಇವರಿಬ್ಬರಿಗೂ ಯೇಸುವನ್ನ ಬಂಧಿಸಲಿಕ್ಕೆ ಆಗಲಿಲ್ಲ. ಬಂಡೆ ಕೈಯಲ್ಲಿ ಯೇಸುನ ಬಂಧಿಸಲಿಕ್ಕೆ ಆಗಲಿಲ್ಲ. ಸರಪಣಿಗಳ ಕೈಯಲ್ಲಿ ಯೇಸುನ ಬಂಧಿಸಲಿಕ್ಕೆ ಆಗಲಿಲ್ಲ. ಸಿಪಾಯಿಗಳ ಕೈಯಲ್ಲಿ ಯೇಸುನ ಬಂಧಿಸಲಿಕ್ಕೆ ಆಗಲಿಲ್ಲ. ಈ ಭೂಲೋಕದಲ್ಲಿ ಯಾವ ಶಕ್ತಿಯಿಂದಲೂ ಯೇಸುವನ್ನ ಬಂಧಿಸಲಿಕ್ಕೆ ಆಗಲಿಲ್ಲ. ಈ ವರ್ಡ್ ಬರುವಾಗ ನೀವು ಹೇಳ್ಬೇಕಾಗಿತ್ತು ಆಮೇನ್ 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 ಅಂತ. ಪ್ರಿಯ ಸಹೋದರ ಸಹೋದರಿ, ಹೆರೋದನ ಬಳಿಗೆ ಹೋಗಿ ಹೇಳ್ತಾರೆ, ಯೇಸು ಯಾರು ಗೊತ್ತಾ ನಿನಗೆ? ಅವನು ಭೂಲೋಕದಲ್ಲಿದ್ದಾಗ, ಜೀವಂತವಾಗಿದ್ದಾಗ ಅವನ ಮೂಲಕವಾಗಿ ಅತಿಶಯ ಕಾರ್ಯಗಳು ನಡೆಯಲ್ಪಟ್ಟಿದೆ. ಸತ್ತವರೆದ್ದಿದ್ದಾರೆ, ಕುಂಟ ನಡೆದಿದ್ದಾನೆ, ಮೂಕ ಮಾತಾಡಿದ್ದಾನೆ, ಕುರುಡ ನೋಡಿದ್ದಾನೆ, ಕಿವುಡ ಕೇಳಿಸ್ಕೊಂಡಿದ್ದಾನೆ, ಗಡ್ಡೆ ಉದುರೋಗಿದೆ, ದೆವ್ವಗಳು ಚೀರಿ ಯಾರಿ ಓಡೋಗಿದೆ. ಇದೆಲ್ಲ ಕಣ್ಣಾರೆ ನಾವು ನೋಡಿದ್ದೀವಿ. ಹೆರೋದ ಇವತ್ತು ಅವನನ್ನ ಶಿಲುಬೆಗೆ ಹಾಕಲ್ಪಟ್ಟಿದ್ಯಲ್ಲ, ಆ ಯೇಸು ಇದ್ದಾಗ ಇಷ್ಟೆಲ್ಲ ಮಾಡಿದಾನಲ್ಲ, ಈಗ ಆತ ಸತ್ತೋಗ್ತಾನಂತ ನೀನ್ ನಂಬಿದ್ಯಾ? ಅವನ ಬಾಯಿಂದ ಬಂದಂತ ಮಾತು ಏನು ಗೊತ್ತಾ? ನಾನ್ ಸತ್ತ ಮೇಲೆ 3ನೇ ದಿನದಲ್ಲಿ ಎದ್ದು ಬರ್ತೇನೆ. ಆ ಮಾತು ನೆರವೇರುತ್ತೆ. ಆ ಮಾತು ಹೇಳುವಾಗ ಅವನ ಒಳಗಡೆ ಭಯ ಪ್ರಾರಂಭ. ಹೌದಾ, ಅವನ್ ಮಾಡಿಬಿಡ್ತಾನ, ಎದ್ದು ಬರ್ತಾನ. ಇದ್ದಾಗ ಅದ್ಭುತ ಮಾಡಿದವನು ಇಲ್ದೇ ಇದ್ದಾಗ ಬರ್ತಾ ಇರ್ತಾನ, ಹೇಳ್ದಂಗೆ ಮಾಡೇ ಮಾಡ್ತಾನ ಯೇಸು. ಆ ಭಯನ ಅಧಿಕಾರಿಗಳು ಬಂದು ಅವನ ಹೃದಯದಲ್ಲಿ ಹಾಕುವಾಗ ಅವನಿಗೆ ನಡುಕ ಪ್ರಾರಂಭ ಆಗುತ್ತೆ. ಅದರ ನಿಮಿತ್ತ ಅವನೊಂದು ಅಗ್ನಿ ಮಾಡ್ತಾನೆ. ಹಾಗಾದ್ರೆ ನಾನು ನೋಡ್ತೇನ್ರಿ, ಆ ಯೇಸು ಹೆಂಗೆದ್ದು ಬರ್ತಾನೆ. ಸತ್ತೋಗಿದ್ದಾನಲ್ವಾ, ಮಣ್ಣು ಸಮಾಧಿ ಮಾಡಿದೀವಲ್ವಾ. ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಹಾಗೆ ಭೂಮಿಯ ಒಳಗೆ ಊತಾಗ್ತಾ ಇರ್ಲಿಲ್ಲ. ಬಂಡೆನ ಕೊಡ್ದು ಅದ್ರ ಒಳಗೆ ಎಣನ ಇಟ್ಟು ಬಂಡೆನ ಮುಚ್ಚಿ ಬರ್ತಾ ಇದ್ರು ಅಂತ ವಾಕ್ಯ ಹೇಳ್ತದೆ. ಆದ್ರೆ ಇಲ್ಲಿ ಸಪ್ರೇಟ್ ಆಗಿ, ಡಿಫ್ರೆಂಟ್ ಆಗಿ, ಆಶ್ಚರ್ಯಕರವಾಗಿ ಇಡೀ ದೇಶನೇ ನೋಡುವ ರೀತಿಯಲ್ಲಿ ಸಮಾಧಿಯ ಒಳಗೆ ಯೇಸು ಕ್ರಿಸ್ತನ ದೇಹವನ್ನ ಇಟ್ಟಂತವರು ಸುಮ್ಮನೆ ಇದ್ದಿಲ್ಲ. ಅವರ ಒಳಗೆ ಒಂದು ಭಯ ಇತ್ತು. ಏನ್ ಭಯ ಅಂದ್ರೆ, ಓದಿ. ಪಿಲಾತನ ಅವರಿಗೆ ಕಾವಲುಗಾರನ ತಕ್ಕೊಳ್ರಿ, ಹೋಗಿ ನಿಮಗೆ ತಿಳಿದಾಗ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿಬಿಟ್ರು. ಒಂದು ಹಲ್ಲೇಲೂಯಾ. ಎಷ್ಟು ಜನ ನಂಬ್ತೀರಿ? ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ, ಯೇಸು ಎದ್ದಿದ್ದಾನೆ. ಹಲ್ಲೇಲೂಯಾ. ಇವತ್ತು ಎಷ್ಟೋ ಜನ ನಮ್ಮ ಸಮಾಧಿಗಳಿಗೆ ಹೋಗಿ ಅಡ್ವಾನ್ಸ್ ದುಡ್ಡು ಕೊಟ್ಟು ಬರ್ತಾವ್ರು. ನಾನು ಸತ್ರೆ ಹಿಂಗೆ ಉಣಪ್ಪ, ಇದೇ ಬಾಕ್ಸಲ್ಲಿ ಹಾಕಪ್ಪ, ಇದೇ ಬಟ್ಟೆ ಹಾಕಪ್ಪ, ಅಡ್ವಾನ್ಸ್ ಆಗಿ. ಅದ್ರ ವಿಶ್ವಾಸಿಯೇ, ನೀನ್ ನಂಬಿರುವಂತ ಯೇಸು ಸಾಯಲ್ಲ, ನೀನು ಸಾಯಲ್ಲ. ವಾಕ್ಯ ಹೇಳ್ತದೆ. ಹೆರೋದನಿಗೆ ಭಯ, ಪಿಲಾತನಿಗೆ ಭಯ. ಎಲ್ಲಾರು ನೋಡ್ತಾ ಇದ್ದಾರೆ, ಇವ್ರು ಹೇಳೋದಲ್ಲ ಸತ್ಯನ. ಇದ್ದಾಗ ಮಿರಾಕಲ್ ನಡೀತಲ್ಲ, ಕುಂಟ ನಡೆದಾಗ ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಮೂಕ ಮಾತಾಡಿದಾಗ ತಲೆ ಕೆಡಿಸ್ಕೊಂಡಿದ್ದಾರೆ, ದೆವ್ವ ಓಡಲ್ಪಟ್ಟಾಗ ತಲೆ ಕೆಡಿಸ್ಕೊಂಡಿದ್ದಾರೆ, ಮಿರಾಕಲ್ ನಡೆಯುವಾಗ ಆ ಊರೇ ತಲೆ ಕೆಡಿಸ್ಕೊಂಡಿದೆ. ಸತ್ಯವೇದ ಹೇಳ್ತದೆ. ಯೇಸು ತಸ್ತ ಮೇಲೂ ಪಿಲಾತನು ಮೌನವಾಗಿಲ್ಲ, ಹೆರೋದನು ಮೌನವಾಗಿಲ್ಲ. ನಿದ್ರೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಆಶ್ಚರ್ಯಕರವಾಗಿ ಕಾಯ್ತಾ ಇದ್ದಾರೆ. 3ನೇ ದಿನ ಏನಾಗುತ್ತೆ? 3ನೇ ದಿನ ಏನ್ ನಡೆಯುತ್ತೆ? 3ನೇ ದಿನ ಏನ್ ಸಂಭವಿಸುತ್ತೆ? ನಿದ್ರೆ ಇಲ್ಲ, ಊಟ ಇಲ್ಲ, ಒಂದು ಕಡೆ ಭಯ. ಆ ಯೇಸುವಿನ ಭಯ, ಯೇಸುವಿನ ಮಾತಿನ ಭಯ, ಯೇಸುವಿನ ಕಾರ್ಯದ ಭಯ. ಯೇಸು ಹೇಳ್ದಂಗೆ ಮಾಡ್ತಾನೆ. ಆಮೇಲೆ ಹೇಳ್ರಿ, ಎಷ್ಟು ಜನ ನಂಬ್ತೀರಾ? ಯೇಸು ಹೇಳ್ದಂಗೆ ಮಾಡ್ತಾನೆ. ಆಕಾಶ ಭೂಮಿ ಅಳಿದು ಹೋಗುತ್ತೀ, ನಿನ್ ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಯೇಸು ಹೇಳ್ತಾನೆ, ಈ ಆಲಯವನ್ನ ಕೆಡವ್ರಿ, 3 ದಿನದಲ್ಲಿ ಕಟ್ಟುತ್ತೀನಿ.
ಎಲ್ಲರಿಗೂ ಆಶ್ಚರ್ಯ, ಇಷ್ಟು ವರ್ಷಗಳಾಗೋಯ್ತಲ್ಲ ಈ ಆಲಯ ಕಟ್ಟಕ್ಕೆ, ಈತ ಯಾವ ಆಲಯ ಕುರಿತು ಮಾತಾಡ್ತಾ ಇದ್ದಾನೆ, ಇದನ್ನ ಕೆಡವು, 3ನೇ ದಿನದಲ್ಲಿ ಕಟ್ಟುತ್ತೀರಿ. ಪ್ರಿಯ ಸಹೋದರಿಯೇ, ಯೇಸು ಹೇಳಿದಾಗೆ ನಮಗಾಗಿ ರಕ್ತ ಸುರಿಸಿದ, ಮುಳ್ಳಿನ ಕಿರೀಟ ಧರಿಸ್ಕೊಂಡ, ಕೈಗಳಿಗೂ ಕಾಲುಗಳಿಗೂ ಮಳೆ ಒರೆಸ್ಕೊಂಡ, ಆ ಕಲ್ವಾರಿ ಎಂಬ ಶಾಪದ ಶಿಲುಬೆನ ನಮಗೋಸ್ಕರ ಹತ್ತಿ ಅವನ ಹೃದಯ ಬಿಚ್ಚಿ ತೋರಿಸ್ತಾ ಇದ್ದಾನೆ. ನನ್ನ ಹೃದಯ ಪವಿತ್ರವಾದ ಹೃದಯ, ಶುದ್ಧವಾದ ಹೃದಯ, ನಿಮ್ಮನ್ನ ಮನಸ್ಸಾರೆ ಪ್ರೀತಿ ಮಾಡಲ್ಪಟ್ಟ ಹೃದಯ. ಅದರ ನಿಮಿತ್ತ ನಾನು ನನ್ನ ಪ್ರಾಣ ಕೊಡ್ತಾ ಇದ್ದೇನೆ, ನನ್ನ ರಕ್ತ ಕೊಡ್ತಾ ಇದ್ದೇನೆ, ನನ್ನನ್ನೇ ಬಲಿಯಾಗಿ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭಯ ಪಡಬೇಡ್ರಿ. ನಿಮ್ಮನ್ನ ಈ ಬಂಧನದಿಂದ ಮುಕ್ತಿಗೊಳಿಸೋದಿಕ್ಕೆ, ಸಾಲದಿಂದ ಬಿಡಿಸೋದಿಕ್ಕೆ, ಸೈತಾನ್ನ ಕೈಯಿಂದ ಕಸಿದುಕೊಳ್ಳೋದಿಕ್ಕೆ ಈ ಶಿಲುಬೆ ಮೇಲೆ ಅವನು ಕೇಳಲ್ಪಟ್ಟ ಎಲ್ಲವನ್ನ ನಾನು ಕೊಟ್ಟು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಪಟ್ಟ ಯೇಸು. ದೇವರ ವಾಕ್ಯ ಹೇಳ್ತದೆ, ಸತ್ತು 3ನೇ ದಿನದಲ್ಲಿ ಎದ್ದು ಬರ್ತಾರೆ ಅಂತ ರಾಜ್ಯಕ್ಕೆ ರಾಜ್ಯ ಕಾಯ್ತಾ ಇದೆ. ಅವನೇನ್ ಅಧಿಕಾರ ಕೊಟ್ಟಿದ್ದಾನೆ? ಹೋಗ್ರಪ್ಪ, ಭಯ ಹುಟ್ಟಿಸ್ಬೇಡಿ, ನನಗೆ ಹೇಳ್ಕೊಂಡು ನನ್ನ ಆರ್ಟ್ನ ವೀಕ್ ಮಾಡಬೇಡ್ರಿ. ಏಸು ಹಂಗ ಮಾಡ್ದ, ಏಸು ಹಿಂಗ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂತ ಹೇಳ್ಬೇಡಿ. ಅಲ್ಲಿದಾನಲ್ಲ, ಹೋಗಿ ಕಾಯ್ರಿ, ಅವನ್ ಎದ್ದು ಬರ್ತಾನೆ, ಏನಾಗ್ತಾನ. ದೇವರ ವಾಕ್ಯ ಹೇಳ್ತದೆ, ಆ ಬಂಡೆನ ಕೊರ್ದು ಯೇಸುವಿನ ದೇಹವನ್ನು ಇಟ್ಟು ಆ ಬಂಡೆನ ಮುಚ್ಚಿ ಸೀಲ್ ಮಾಡಿದ್ರಂತೆ. ಒಂದು ಅಲ್ಲೇಲು ಹೇಳಿ, ಇದ್ದೀರಾ? ನಿದ್ರೆ ಮಾಡೋರು ಅಲ್ಲೇಲು ಹೇಳಿ, ಎದ್ದಿದ್ದೀರಾ? ಪರವಾಗಿಲ್ಲ. ಸೀಲ್ ಮಾಡಿದ್ಮೇಲೆ ಸುಮ್ಮನೆ ಆಗಿಲ್ಲ. ನಾನು ನೆನ್ಸ್ಕೊಳ್ತೀನಿ, ಆ ಬಂಡೆಯನ್ನ ದಪ್ಪದಾದ ಕಬ್ಬಿಣದ ಒಂದು ಸರಪಣಿಯಿಂದ ಅವರು ಕಟ್ಟಿದ್ದಾರೆ. ಅದರ ಸುತ್ತಲೂ ಸಿಪಾಯಿಗಳನ್ನ ನಿಲ್ಲಿಸಿದ್ದಾರೆ. 100 ಅಡಿ 100 ಮೀಟರ್ ಅಲ್ಲಿ ತಿರ್ಗಾ ಸಿಪಾಯಿ ರೌಂಡ್ ಹಾಕಿದ್ದಾರೆ. ಈ ರೀತಿಯಾಗಿ ಎಷ್ಟೋ ರೌಂಡ್ ಸಿಪಾಯಿಗಳ ಕೈಯಲ್ಲಿ ಆಯುಧಗಳನ್ನ ಕೊಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನಾಗ್ತಾನೆ ಅಂತ ಕಾಯ್ತಾ ಇರುವಾಗ ಯೋಬ ಹೇಳ್ತಾನೆ, ನೀವ್ ಯಾವ್ದಕ್ಕೆ ಭಯ ಪಡ್ತಿರೋ ಆ ಭಯ ನಿಮ್ ಹಿಂದೆ ಬರ್ತದಂತೆ. ಇವ್ರಿಗೆ ಯಾರ ಭಯ ಇದೆ ರೀ? ಇವ್ರಿಗೆ ಸೈತಾನನ ಭಯ ಅಲ್ಲ, ಇವ್ರಿಗೆ ಯೇಸುವಿನ ಭಯ. ಅಲ್ಲೇಲೂಯಾ. ಯೇಸು ಹೇಳಿದ ಹಾಗೆ ಇವರೆಲ್ಲ ನೋಡ್ತಾ ಇದ್ದಾರೆ. 3ನೇ ದಿನ ಬಂತು. ದೇವರ ವಾಕ್ಯ ಹೇಳ್ತದೆ, ಆ ಬಂಡೆ ಭೂಕಂಪದ ನಿಮಿತ್ತ ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನ ಆ ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಒಂದು ಅಲ್ಲೇಲೂಯಾ. ನೀವು ಮನೆಗೆ ಹೋಗೋದು ನಾನು ಮುಗಿಸ್ಬಿಡ್ತೇನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, 2 ದೂತರಂತೆ, ಒಬ್ಬ ತಲೆ ಹತ್ರ, ಒಬ್ಬ ಕಾಲ ಹತ್ರ. ಮರಿಯಳು ಬಂದು ನೋಡ್ತಾವಳೆ, ಒಳಗಡೆ ಯಾರಿಲ್ಲ. ಶಿಷ್ಯರು ಬಂದು ನೋಡ್ತಾವ್ರೆ, ಒಳಗಡೆ ಯಾರು ಇಲ್ಲ. ಒಳಗಿನ ದೂತ ಹೇಳ್ತಾನೆ, ಅಮ್ಮ ಯಾರನ್ನ ನೋಡ್ತಾ ಇದೀಯಾ? ಅವನು ಹೇಳಿದಾಗೆ, ಯೇಸು ಹೇಳಿದಾಗೆ ಎದ್ದಿದ್ದಾನೆ. ಯೇಸು ಹೇಳಿದಾಗೆ ಅವನು ಇಲ್ಲಿಲ್ಲ, ಎದ್ದಾಯ್ತು. ಅವಳು ಅಳ್ತಾಳೆ ಹಂಗೆ. ಅವಳಿಗೊಂದೇ ಭಯ. ಇವ್ರು ಯಾರಿಗೋಸ್ಕರ ಮುಚ್ಚಿದ್ರು ಅಂದ್ರೆ, ಇವ್ರ ಜನನೇ ಬಂಡೆನ ಸರಿಸಿ ಬಾಡಿನ ಎತ್ಕೊಂಡು ಎಲ್ಲಾದ್ರೂ ಬಚ್ಚಿಟ್ಬಿಟ್ಟು ನಾಳೆ ಯೇಸು ಬದುಕವನೆ ಅಂದ್ಬಿಟ್ರೆ ನಮ್ ಗತಿ ಏನಪ್ಪಾ? ನಮ್ ಮರ್ಯಾದೆ ಇರಲ್ವಲ್ಲಪ್ಪ. ಈಗಲೇ ಆಲ್ಮೋಸ್ಟ್ ಮರ್ಯಾದೆ ಹೋಗ್ಬಿಟ್ಟೈತೆ ಯೇಸು ಇದ್ದಾಗ. ಸತ್ ಮೇಲೂ ನೆಮ್ಮದಿ ಇಲ್ವಾ? ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಆ ದೇವದೂತ ಮರಿಯಳಿಗೆ ಹೇಳ್ತಾನೆ, ಯಾರನ್ನ ನೀನ್ ನೋಡ್ತಾ ಇದೀಯಾ? ನೋಡ್ತಿರುವಂತ ಯೇಸು, ಹುಡುಕುವಂತ ಯೇಸು, ಕಾಣ್ಲಿಗೆ ಬಂದಂತ ಯೇಸು, ಅವನು ಹೇಳಿದಾಗ ಎದ್ದಿದ್ದಾನೆ. ಆ ವರ್ಡ್ ಕೇಳುವಾಗ ಮರಿಯಳ ಕಣ್ಣಲ್ಲಿ ನೀರು ಜಾಸ್ತಿ ಆಗುತ್ತೆ. ಅವಳು ಅಳ್ತಾನೆ ಹಿಂದೆ ತಿರುಗಿ ನೋಡ್ತಾಳೆ. ಮಹಿಮೆಯಾದ ಯೇಸು ಹಿಂದೆ ನಿಂತಿದ್ದಾನೆ. ಹಿಂದೆ ನಿಂತು ಮರಿಯಳಿಗೆ, ಅಮ್ಮ ಯಾರನ್ನ ಹುಡುಕ್ತಿಯಮ್ಮ?
ಯೇಸು ಮರಿಯಳಿಗೆ ಕೂಗೋದು ಒಂದು ಕೋಡಿತ್ತು. ಆ ಕೋಡ್ ಏನ್ ಗೊತ್ತಾ, ಫಸ್ಟ್ ಟೈಮ್ ಅಮ್ಮ ಅಂದಾಗ ಈಕೆ ಯಾರೋ ತೋಟಗಾರ, ತೋಟದ ಯಜಮಾನ, ಇವನು ನಿಂತ್ಕೊಂಡಿದ್ದಾನೆ. ಅಯ್ಯ ನನ್ನ ಸ್ವಾಮಿನ ಆ ದೇಹನ ಎತ್ಕೊಂಡೋಗಿಟ್ಟಿದ್ಯಪ್ಪ, ಎತ್ಕೊಂಡೋಗಿದ್ದು ದಯವಿಟ್ಟು ನಮ್ಮ ಕೈಗೆ ಕೊಟ್ಟು ಬಿಡು. ಆಗ ಯೇಸು ಅವನು ಕೋಡಲ್ಲಿ ಕೂಗ್ತಾನೆ, ಮರಿಯಳೇ 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 ಅಂತ ಕೂಗಿದ ತಕ್ಷಣ ಅವಳು ರಬ್ಬಿ ಅಂತ ಕೂಗ್ತಾಳೆ. ರಬ್ಬಿ ಅಂದ್ರೆ ಗುರುವೇ ಅಂತ ಕೂಗ್ತಾಳೆ. ಯೇಸುಗೆ ಅವಳು ರೆಸ್ಪೆಕ್ಟ್ ಕೊಟ್ಟು ಕರೀತಾ ಇದ್ಲು. ತನ್ನ ಮಗ ಅಂತ, ಏಯ್ ಬಾರೋ ಇಲ್ಲಿ, ಏಯ್ ಹೋಗೋ ಇಲ್ಲಿ, ಕೂತ್ಕೊಳ್ಳೋ ಇಲ್ಲಿ, ಹೋಗೋ ಅಲ್ಲಿ ಅಂತ ಕರೀತಾ ಇರ್ಲಿಲ್ಲ. ಅವನ ಮೇಲಿದ್ದ ಅಭಿಷೇಕ, ದಾವೀದ್ ಯಾವ ರೀತಿ ಸೌಲ್ ಮೇಲೆ ಅಭಿಷೇಕ ಇತ್ತು, ಅವನ್ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಅಯ್ಯೋ ಮುಟ್ಟಲ್ಲ, ಯಾಕಂದ್ರೆ ದೇವರ ಕೈಯಲ್ಲಿ ಅಭಿಷೇಕಿಸಲ್ಪಟ್ಟ ಭಕ್ತ, ನಾನ್ ಮುಟ್ಟಲ್ಲ ಅಂತ ಹೇಳಿದ್ನಲ್ಲ. ಅದೇ ಪ್ರಕಾರವಾಗಿ ಮರಿಯಳು ಯೇಸುವನ್ನ ಕಂಡುಕೊಂಡ ನಿಮಿತ್ತವಾಗಿ ಗುರುವೇ, ಪ್ರಿಯ ಸಹೋದರಿಯೇ, ಅವಳು ಅಪ್ಕೊಳ್ಳಕ್ ಹೋಗ್ತಾಳೆ, ಮುಟ್ಟಕ್ಕೆ ಹೋಗ್ತಾಳೆ. ಯೇಸು ಹೇಳ್ತಾನೆ, ಮುಟ್ಟಬೇಡ, ನಾನು ಮಹಿಮೆಯ ರೂಪದಲ್ಲಿದ್ದೀನಿ. ತಂದೆ ಬಳಿಗೆ ಇನ್ನೂ ಹೋಗಿಲ್ಲ, ತಂದೆ ಬಳಿಗೆ ಇನ್ನೂ ಹೋಗಿಲ್ಲ. ನಿಮ್ಮ ನಂಬಿಕೆಗಾಗಿ ನಾನು ಇಲ್ಲಿದ್ದೀನಿ. ಹೋಗಿ ಎಲ್ಲರಿಗೂ ಹೇಳು ನಾನಿದ್ದೀನಿ ಅಂತ 40 ದಿನಗಳ ಕಾಲ ಯೇಸು ತನ್ನ ಶಿಷ್ಯರಿಗೆ ವ್ಯಕ್ತಪಡಿಸ್ಕೊಳ್ತಾನೆ. ಎಂತ ಒಂದು ಸೌಭಾಗ್ಯ ನೋಡ್ರಿ. ಈ ಭೂಲೋಕಕ್ಕೆ ಬರುವಾಗ ಆ ಮರಿಯಳ ಗರ್ಭವನ್ನ ಅವನು ಅವಕಾಶ ಮಾಡಿಕೊಂಡ. ಅದೇ ಭೂಗರ್ಭದಿಂದ ಹೊರಗೆ ಬಂದ ಮೇಲೆ ಅದೇ ಮರಿಯಳಿಗೆ ಅವನು ಸಂಧಿಸ್ತಾ ಇದ್ದಾನೆ, ಮರಿಯಳೇ ನಾನಿಲ್ಲೂ ಇದ್ದೀನಿ ಅಂತ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಯಾವ ಯರೋದನ ಕೈಯಲ್ಲೂ ಯೇಸುನ ಕಟ್ಟಾಕಕ್ಕಾಗಿಲ್ಲ, ಯಾವ ಬಂಡ ಕೈಯಲ್ಲೂ ಯೇಸುನ ಕಟ್ಟಾಕಕ್ಕಾಗಿಲ್ಲ, ಯಾವ ಸರಪಣಿಯಲ್ಲೂ ಯೇಸುನ ಕಟ್ಟಾಕಕ್ಕಾಗಿಲ್ಲ, ಎಂತ ಸಿಪಾಯಿಗಳ ಕೈಯಲ್ಲೂ ಯೇಸುನ ಕಟ್ಟಾಕಕ್ಕಾಗಿಲ್ಲ. ಯೇಸುನ ಕಟ್ಟಾಕಂತ ಶಕ್ತಿ ಈ ಭೂಲೋಕದಲ್ಲಿ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ಯೇಸು ಭೂಲೋಕದಲ್ಲಿ ಪಾತಾಳದಲ್ಲಿ ಅಧಿಕಾರ ತೆಗೆದುಕೊಂಡು ಸತ್ತು ಎದ್ದು ಬಂದು ಅವನು ಹೇಳ್ತಾನೆ, ಮತ್ತ 28:18 ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಹೊರಟೋಗ್ರಿ, ಸುವಾರ್ತೆಯನ್ನ ಸಾರ್ರಿ. ಯಾರೆಲ್ಲ ಅಂಗೀಕರಿಸ್ಕೊಳ್ತಾರೋ ಅವರಿಗೆ ತಂದೆ, ಮಗ, ಪರಿಶುದ್ಧಾತ್ಮ, ತ್ರಿಯೇಕ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಕೊಟ್ಟು ನನ್ನ ಶಿಷ್ಯರನ್ನಾಗಿ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಪುನರುತ್ಥಾನವಾಗಿ ಬಂದ ಮೇಲೆ ಆದರಣೆ ಮಾತಾಡಿದ್ದಾನೆ, ಧೈರ್ಯದ ಮಾತಾಡಿದ್ದಾನೆ, ಬಲಪಡಿಸುವ ಮಾತಾಡಿದ್ದಾನೆ, ಸ್ನೇಹಿತರ ಮಾತಾಡಿದ್ದಾನೆ, ಎಂಕರೇಜ್ ಮಾತುಗಳನ್ನಾಡಿದ್ದಾನೆ, ಭಯ ಪಡಬೇಡ್ರಿ ಅಂತ ಹೇಳಿದ್ದಾನೆ, ಅಧಿಕಾರವುಳ್ಳ ಮಾತುಗಳನ್ನಾಡಿ ನಾನು ನಿಮಗೆ ನನ್ನ ಅಧಿಕಾರ ನಿಮಗೆ ಕೊಡ್ತೇನೆ ಅಂತ ಅವನು ನಮ್ಮನ್ನು ಬಲಪಡಿಸಿದ್ದಾನೆ. ಅದಕ್ಕೆ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ನಾನು ಸತ್ತವನಾದೆ, ಈಗೋ ಯುಗಾಂತರಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯೇಸುಗೆ ಸಾವಿಲ್ಲ ರೀ. ಅದಕ್ಕೆ ಅವನು ಗೆದ್ದು ಬಂದ ನಿಮಿತ್ತ ಹೇಳ್ತಾನೆ, ಮರಣವೇ ನಿನ್ನ ಜಯ ಎಲ್ಲಪ್ಪ, ಹಾರಾಡ್ತಾ ಇದ್ದಲ್ಲ ಎಲ್ಲಿ, ನಿನ್ನ ವಿಷದ ಕೊಂಡಿ ಎಲ್ಲಿ, ಕಚ್ಚಿ ತೋರಿಸ್ತೀನಿ ಅಂತ ಇದ್ದಲ್ಲ, ಬಾ ಕಚ್ಚು ಅಂತಾನೆ. ನೀವು ಈ ರೀತಿಯಾಗಿ ಕರ್ತನ ನಾಮವನ್ನು ಘನಪಡಿಸುವಾಗ, ಏಸು ಅನ್ನುವಾಗಲೇ ಆ ಶಕ್ತಿ ನಿಮ್ಮ ಮಧ್ಯದಲ್ಲಿ ಬಂದ್ಬಿಡ್ತದೆ, ಆ ಶಕ್ತಿ ನಿಮ್ಮ ಒಳಗೆ ಬಂದ್ಬಿಡ್ತದೆ, ಆ ಶಕ್ತಿ ನಿಬಲ ಇದು ಕೆಲಸ ಮಾಡ್ತದೆ. ಅದಕ್ಕೆ ಯೇಸು ನೋಡ್ದ, ನನ್ನ ಮಕ್ಕಳನ್ನ ಹಿಂಗೆ ಬಿಟ್ರೆ ಶತ್ರು ಹಾಳು ಮಾಡಿ ನಾಶ ಮಾಡಿ ಮಣ್ಪಾಲ್ ಮಾಡಿಬಿಡ್ತಾನೆ, ನಾನು ಅದಕ್ಕಾಗಿ ಇಲ್ಲಿ ಬಂದಿಲ್ಲ, ಇವ್ರನ್ನ ಬಿಡಿಸಿ ರಕ್ಷಿಸಿ ನನ್ನ ಜಾಗ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ಅದಕ್ಕೆ ಏಸಪ್ಪ ಹೇಳ್ತಾನೆ, ನಾನು ಹೋಗೋದು ನಿಮಗೆ ಇಷ್ಟ, ನಾನು ಹೋಗಿ ನನ್ನ ಆತ್ಮನನ್ನ ನಿಮ್ಗೊಬ್ಬ ಸಹಾಯಕನನ್ನ ಕಳಿಸ್ತೇನೆ. ಅವನು ಇಲ್ಲಿವರೆಗೂ ನಾನು ನಿಮ್ಮ ಹೊರಗಡೆ ಇದ್ದೆ, ಇನ್ಮೇಲೆ ಆತ ನಿಮ್ಮ ಒಳಗಡೆ ಇರ್ತಾನೆ, ಇನ್ಮೇಲೆ ಆತ ನಿಮ್ಮ ಒಳಗಡೆ ವಾಸವಾಗಿರ್ತಾನೆ ಅಂತ ಆ ಪರಿಶುದ್ಧಾತ್ಮ ಇವತ್ತು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾನೆ. ಆ ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸ್ತಾ ಇದ್ದಾನೆ, ಆ ಪರಿಶುದ್ಧಾತ್ಮ ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಆದ ಕಾರಣ ನಿಮಗೆ ಗೊತ್ತಿರಬೇಕು, ನನ್ನ ಯೇಸು ಇವತ್ತು 2025 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಅವ್ರು ನಮಗಾಗಿ ಸತ್ತು ಹೇಳಿದ ಹಾಗೆ ಎದ್ದು ಬಂದಿದ್ದಾನೆ. ಆ ವಾಗ್ದಾನ ನೆರವೇರಬೇಕಾಗಿತ್ತು. ಶಿಲುಬೆಗೆ ಹೋಗೋದು ದೇವ್ರ ಚಿತ್ತ ಆಗಿತ್ತು, ಅವನಲ್ಲಿ ಖಾಲಿ ಆಗೋದು ದೇವ್ರ ಚಿತ್ತ ಆಗಿತ್ತು. ಅವನು ಎದ್ದು ಬಂದ ನಿಮಿತ್ತ ನಿಮಗೆ ರಕ್ಷಣೆಗೆ ಅರ್ಥ ಬಂತು, ನಿಮ್ಮ ನಂಬಿಕೆಗೆ ಅರ್ಥ ಬಂತು, ನಿಮ್ಮ ವಿಶ್ವಾಸಕ್ಕೆ ಅರ್ಥ ಬಂತು, ನಿಮ್ಮ ಪುನರುತ್ಥಾನಕ್ಕೆ ಅರ್ಥ ಬಂತು. ಇಲ್ಲ ಅಂದ್ರೆ ನೀವು ನಂಬಿದ್ರೆ ವೇಸ್ಟ್ ಆಗ್ತಾ ಇತ್ತು.
ರಕ್ಷಣೆ ಒಂದು ವೇಸ್ಟ್ ಆಗ್ತಾ ಇತ್ತು. ನಿಮ್ಮ ಪ್ರಸಂಗಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ. ಇವತ್ತು ಯೇಸು ಎದ್ದು ಬಂದ ನಿಮಿತ್ತ ನಿಮ್ಮ ಪ್ರಸಂಗ ಸುಳ್ಳಲ್ಲ, ಅದರಲ್ಲಿ ಜೀವ ಇದೆ. ನಿಮ್ಮ ನಂಬಿಕೆ ಸುಳ್ಳಲ್ಲ, ಅದರಲ್ಲಿ ಜೀವ ಇದೆ. ನಿಮ್ಮ ವಿಶ್ವಾಸ ಸುಳ್ಳಲ್ಲ, ಅದರಲ್ಲಿ ಜೀವ ಇದೆ. ನಿಮ್ಮ ಒಂದು ದಿನನಿತ್ಯದ ಒಂದು ಬಲ, ಆತ್ಮಿಕ ಬಲ, ಅದಕ್ಕೆ ಜೀವ ಇದೆ. ಕಾರಣ ನಿನಗಾಗಿ ನನಗಾಗಿ ಯೇಸು ಎದ್ದು ಬಂದಿದ್ದಾರೆ. ಇವತ್ತು ತಂದೆ ಬಲಪಾಕ್ಷದಲ್ಲಿ ಕೂತು ನನಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ನಮ್ಮ ರೋಗಗಳಿಗಾಗಿ, ಸಮಸ್ಯೆಗಳಿಗಾಗಿ, ಇವೆಲ್ಲದರ ಮೇಲೆ ಅವನ ಅಧಿಕಾರ ತೆಗೆದುಕೊಂಡು ಬಿಟ್ಟಾರೆ. ಅದಕ್ಕೆ ಹೇಳ್ತಾನೆ, ಭಯ ಪಡಬೇಡ್ರಿ. ಯಾವ ರೋಗ ಬರಲಿ, ಯಾವ ನೋವಿರಲಿ, ಯಾವುದೇ ಸಮಸ್ಯೆ ಇರಲಿ, ನಿಮ್ಮನ್ನ ಹಿಡಿಯಕ್ಕಾಗಲ್ಲ, ನಿಮ್ಮನ್ನ ಕಟ್ಟಾಕಕ್ಕಾಗಲ್ಲ, ನಿಮ್ಮನ್ನ ದಫನ್ ಮಾಡಕ್ಕಾಗಲ್ಲ. ಅದು ಮಾಡಿದ್ರು ಒಡೆದು ಬರುವಂತ ಶಕ್ತಿ ನಿಮ್ಮ ಒಳಗಡೆ ನಾನು ಇಟ್ಟಿದ್ದೀನಿ ಅಂತ. ಅದಕ್ಕೆ ನಂಬುವವನಿಗೆ ಎಲ್ಲ ಸಾಧ್ಯ. ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಅಂತ ಯೇಸು ಮಾತಾಡಿದ್ದಾನೆ. ಇವತ್ತೊಂದು ನಂಬಿಕೆ ಇಡೋಣ, ನನ್ನ ದೇವರು ಅವನು ಎದ್ದು ಬಂದ ರೀತಿಯಲ್ಲೇ ನಂಬುವವರನ್ನ ಎಲ್ಲ ಬಂಧನಗಳಿಂದ ಅವನು ಎಬ್ಬಿಸುವ ಆತನಾಗಿದ್ದಾನೆ. ಪ್ರಿಯ ಸಹೋದರಿಯೇ, ಅವನು ಶಿಲ್ಬೆಗೆ ಹೋಗಿದ್ದು ನಿನ್ನ ಮುಂದೆ ಇದ್ದಂತೆ ಎರಿಕೋ ಕೋಟೆ ಬಿದ್ದೋಗಿದೆ. ಅವನು ಶಿಲ್ಬೆಗೆ ಹೋಗಿದ್ದು ನಿನಗೂ ದೇವರಿಗೂ ಇಲ್ಲದಂತ ಐಕ್ಯತೆಯನ್ನ ಅದು ಒಂದು ಮಾಡಿಬಿಟ್ಟಿದೆ. ಅವನು ಶಿಲ್ಬೆಗೆ ಹೋಗಿದ್ದು ಶಾಪ ಮರಣಗಳೆಲ್ಲ ಅದು ನೀಗಿ ಹೋಗಿದೆ. ದೇವರ ವಾಕ್ಯ ಹೇಳ್ತದೆ, ಇವತ್ತು ನಿನ್ನ ಶಾಪ ಹೋಯ್ತು, ನಿನಗೆ ಆಶೀರ್ವಾದ ಬಂದಿದೆ. ಮರಣ ಹೋಯ್ತು, ನಿನಗೆ ಜೀವ ಬಂದಿದೆ. ಕತ್ತಲೆ ಹೋಯ್ತು, ನಿನಗೆ ಬೆಳಕು ಬಂದಿದೆ. ಒಪ್ಪಿಕೊಂಡಂತ ನಾವುಗಳು ಕರ್ತನ ಸಮ್ಮುಖದಲ್ಲಿ ಕಣ್ಣುಗಳು ಮುಚ್ಚಿ ನಮ್ಮನ್ನು ಸಮರ್ಪಣೆ ಮಾಡಿ ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ದೇವರೇ, ಹೌದಪ್ಪ, ನಾನು ನಂಬುತ್ತೇನೆ, ಈ ಪುನರುತ್ಥಾನದ ದಿನ ನೀನು ಯಾವ ರೀತಿ ಎದ್ದು ಬಂದೋ ಆ ರೀತಿಯಾಗಿ ನಿನ್ನ ನಂಬಿದ ಮಕ್ಕಳಾದ ನಮ್ಮನ್ನ ನೀನು ಎಬ್ಬಿಸುವ ದೇವರಾಗಿದ್ದ, ಅದಕ್ಕೆ ಸ್ತೋತ್ರ. ಕಡೆಯದಾಗಿ ನಾವು ನನ್ನ ದೇವರು ಇಲ್ಲಿಯವರೆಗೂ ನಮ್ಮನ್ನ ನಡೆಸೋದಕ್ಕಾಗಿ